ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಹಿಮೆಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಯೆಹೆಜ್ಕೇಲನ ಗ್ರಂಥ 47ನೇ ಅಧ್ಯಾಯ 4ನೇ ವಚನ. ಅವನು ಪುನಃ 1000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ಆ ನೀರು ಮೊಣಕಾಲಿನವರೆಗೂ ಇತ್ತು. ಪ್ರಿಯರೇ, ನಾವು ಬರೀ ಹಿಮ್ಮಡಿ ಮಟ್ಟದ ಅನುಭವದಲ್ಲೇ ತೃಪ್ತರಾಗಿ ನಿಂತು ಬಿಡಬಾರದು. ಮೊಣಕಾಲಿನ ಮಟ್ಟದ ಅನುಭವಕ್ಕೆ ಬರಬೇಕೆಂದು ಪವಿತ್ರಾತ್ಮನು ಬಯಸುತ್ತಿದ್ದಾರೆ. ಯೇಸು ಕ್ರಿಸ್ತನು ಸಹ ಗೆತ್ಸೇಮನೆ ತೋಟದಲ್ಲಿ ಮೊಣಕಾಲೂರಿ ಅತ್ಯಂತ ವ್ಯಾಕುಲದಿಂದ ಬಹಳ ಕಷ್ಟದಿಂದ ಪ್ರಾರ್ಥಿಸಿದರು. ಅವರ ಬೆವರು ರಕ್ತದ ದೊಡ್ಡ ಹನಿಗಳಂತೆ ನೆಲದ ಮೇಲೆ ಬಿದ್ದಿತು. ನೀವು ಕೂಡ ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ಸಮಯವನ್ನು ಮೀಸಲಿಡುತ್ತೀರಾ? ಕರ್ತನು ಪ್ರೀತಿಯಿಂದ ತನ್ನ ಶಿಷ್ಯರನ್ನ ನೋಡಿ, ನೀವು ಕನಿಷ್ಠ 1 ಗಂಟೆಯಾದರೂ ನನ್ನೊಂದಿಗೆ ಎಚ್ಚರವಾಗಿದ್ದು ಪ್ರಾರ್ಥಿಸಲಾರಿರಾ ಎಂದು ಕೇಳಿದನು. ಅವರು ಕಲ್ವಾರಿ ಶಿಲುಬೆಯಲ್ಲಿ ತೂಗಾಡುತ್ತಿರುವಾಗಲೂ ಇತರರಿಗಾಗಿ ಕ್ಷಮೆಯನ್ನು ಯಾಚಿಸುತ್ತಾ ಪ್ರಾರ್ಥಿಸುತ್ತಲೇ ಇದ್ದರು. ಮಧುರವಾದ ಅನುಭವವೆಂದರೆ ದೇವರೊಂದಿಗೆ ಪ್ರಾರ್ಥನೆಯ ಮೂಲಕ ಸಂಬಂಧ ಇಟ್ಟುಕೊಳ್ಳುವಂಥದ್ದೇ ಆಗಿದೆ. ದಾನಿಯೇಲನು ಪ್ರಾರ್ಥನೆ ಮಾಡಬಾರದೆಂದು ದೇಶದಲ್ಲಿ ಕಟ್ಟುನಿಟ್ಟಾದ ಕಾನೂನುಗಳನ್ನು ತಂದಾಗಲೂ ಸಹ ಅವನು ತನ್ನ ಪದ್ಧತಿಯಂತೆಯೇ ಪ್ರತಿ ದಿನಕ್ಕೆ 3 ಬಾರಿ ಯೆರೂಸಲೇಮಿಗೆ ಮುಖ ಮಾಡಿ ಕಿಟಕಿಗಳನ್ನು ತೆರೆದು ಮೊಣಕಾಲೂರಿ ಪ್ರಾರ್ಥಿಸಿದನು. ಅಂದರೆ ದೇವರೊಂದಿಗೆ ಅವನು ಸಂಭಾಷಿಸಿದನು. ಆ ದಾನಿಯೇಲನ ದೇವರು ನಿಮಗೂ ಸಹ ಪ್ರಾರ್ಥಿಸುವ ಆತ್ಮವನ್ನು ದಯಪಾಲಿಸಲಿ. ಸ್ತೆಫನನ ಜೀವಿತವನ್ನ ನೋಡಿರಿ. ಶತ್ರುಗಳು ಅವನ ಮೇಲೆ ಕಲ್ಲುಗಳನ್ನು ಎಸೆಯಲು ಪ್ರಾರಂಭಿಸಿದ ತಕ್ಷಣ ಅವನು ಮೊಣಕಾಲುಗಳಲ್ಲಿ ನಿಂತನು. ಅವನು ಪವಿತ್ರಾತ್ಮದಿಂದ ತುಂಬಲ್ಪಟ್ಟವನಾಗಿ ಆಕಾಶದ ಕಡೆಗೆ ದೃಷ್ಟಿಯನ್ನಿಟ್ಟು ದೇವರ ಮಹಿಮೆಯನ್ನು ಮತ್ತು ದೇವರ ಬಲಗಡೆಯಲ್ಲಿರುವಂತಹ ಯೇಸುವನ್ನು ಆತನು ಕಂಡನು. ಆದುದರಿಂದ ನಾವು ಸಹ ಈ ಮೊಣಕಾಲಿನ ಪ್ರಾರ್ಥಿಸುವಂತ ಅನುಭವದ ಮೂಲಕ ಯೇಸುವನ್ನು ನಾವು ಕಾಣಬೇಕು. ಹಾಗಲ್ಲದೆ ಕೇವಲ ಹೆಸರಿಗೆ ಮಾತ್ರ ಕ್ರೈಸ್ತರಾಗಿ ಬದುಕುವುದರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಹಾಗಾಗಿ ನಾವು ಕೂಡ ಮೊಣಕಾಲಿನ ಮಟ್ಟಕ್ಕೆ ಇಳಿದು, ಅಂದರೆ ಆಳವಾದ ಮತ್ತು ದೃಢವಾದ ಪ್ರಾರ್ಥನಾ ಜೀವಿತವನ್ನು ಜೀವಿಸುತ್ತಾ ಯೇಸುವಿನಂತೆ ಮೊಣಕಾಲಿನಲ್ಲಿ ನಿಂತು ಭಕ್ತರ ಹಾಗೆ ಕಠಿಣ ಪರಿಸ್ಥಿತಿಯಲ್ಲಿಯೂ ಪ್ರಾರ್ಥಿಸುವ ಹಾಗೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಹಾಗಾಗುವಂತೆ ದೇವರೇ ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ನಡೆಸುವವರಾಗಿದ್ದಾರೆ. ಆಮೇನ್. ಗಾಡ್ ಬ್ಲೆಸ್ ಯು.